ವೆಲ್ಕಮ್ ಟು ರತ್ನ ಕಿಚನ್. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋ ಅಂತಹ ಐಟಮ್ಸ್ನ ಇಂಗ್ರೀಡಿಯೆಂಟ್ಸ್ನೆಲ್ಲ ನಿಮಗಿಲ್ಲೇ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ನನ್ನ ಮಕ್ಳಿಗೆ ಹೊರಗಡೆ ಏನೂ ಐಟಮ್ಸ್ ಕೊಡಿಸಲ್ಲ. ಈ ಥರ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಟ್ರೆ ಅವ್ರು ತುಂಬ ಖುಷಿಯಿಂದ ತಿಂತಾರೆ. ಅದರಲ್ಲೂ ನನ್ನ ಹಸ್ಬೆಂಡಿಗಂತೂ ತುಂಬಾ ಇಷ್ಟ. ಅವ್ರಿಗೆ ನೈಟ್ ಊಟ ಆದಮೇಲೆ ಈ ಥರ ಯಾವುದಾದ್ರು ಒಂದು ಸ್ವೀಟ್ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನಾನು ಈ ಡ್ರೈ ಫ್ರೂಟ್ಸ್ ಉಂಡೆಗಳು ಮಾಡಿರ್ತೀನಿ. ಮಕ್ಕಳಲ್ಲಿ ಮೆಮೊರಿ ಪವರ್ಗೆ, ಅವ್ರ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೆಣ್ಮಕ್ಳಿಗೆ PCOD ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಹೊರಗಡೆ ಅದು ಇದು ಐಟಮ್ಸ್ ತಿನ್ನೋ ಬದಲು ಈ ಥರದ್ದು ಒಂದು ಉಂಡೆನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ತಿಂದರೆ ತುಂಬಾ ಒಳ್ಳೆಯದು. ಮಕ್ಕಳು ಚಾಕ್ಲೇಟ್ಸ್ ಅಂತ ಹಠ ಮಾಡಿದಾಗ ಈ ಥರ ಉಂಡೆ ಕೊಡೋದ್ರಿಂದ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನೆನಪಿನ ಶಕ್ತಿಗೆ, ಅವ್ರ ಗ್ರೋತ್ ಬೆಳವಣಿಗೆಗೂ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಹೊರಗಡೆ ಕೆಲಸ ಮಾಡೋಂಥ ಗಂಡ್ಮಕ್ಳಿಗೆ ಬಾಡಿ ಅಂದರೆ ಕ್ಯಾಲ್ಶಿಯಮ್ ಇಂಪ್ರೂವ್ಮೆಂಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತು ನಾನು ತೊಗೊಂಡಿರೋ ಅಂಥ ಐಟಮ್ಸು. ಇದನ್ನೆಲ್ಲ ಹಾಕಿ ತುಪ್ಪದಲ್ಲಿ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊತೀನಿ. ಈ ಡ್ರೈ ಫ್ರೂಟ್ಸ್ ಉಂಡೆನ ನಾನು ಬಾಣ್ತಿಗೆ ಅಂತ ಮಾಡ್ತಾಯಿಲ್ಲ, ಮನೇಲಿ ಮಕ್ಕಳಿಗೆ, ಹಸ್ಬೆಂಡ್ಗೆ, ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಹೊರಗಡೆ ಅದು ಇದು ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಉಂಡೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಉಂಡೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹೆಚ್ಚಿಗೆ ತುಪ್ಪ ಬಳಕೆ ಕೂಡ ಮಾಡ್ತಾಯಿಲ್ಲ. ಹಾಗೆ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಮಾಡ್ಕೊತಾಯಿದ್ದೀನಿ ಅಷ್ಟೇ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಹಸ್ಬೆಂಡು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ರಾತ್ರಿ ಆದರೆ ಸಾಕು, ಊಟ ಆಗ್ತಿದ್ದಾಗೆ ಏನಾದರೂ ಸ್ವೀಟ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡಿರ್ತೀನಿ. ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗಾಗಲೇ ಮಾಡಿಟ್ಟಿದ್ದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಕಡಲೆ ಬೀಜದ ಸಿಪ್ಪೆ ಅಂತ ತೆಗಿತಾ ಇಲ್ಲ, ಹಾಗೆ ಹಾಕಿ ಮಾಡ್ತಾಯಿದ್ದೀನಿ. ನಾನಾಗಲೂ ಈ ಉಂಡೆ ಮಾಡೋಕ್ಕೆ ಡೇಟ್ಸ್ನ ಬಳಸ್ಕೊಂಡು ಡೇಟ್ಸ್ನ ಮಿಕ್ಸಿಲಿ ರುಬ್ಬಿ ಅದನ್ನು ತೊಗೊಂಡು ಉಂಡೆ ಮಾಡ್ಕೊತಿದ್ದೆ. ಈ ಸರಿ ಡೇಟ್ಸ್ ಬಳಕೆ ಮಾಡ್ತಾಯಿಲ್ಲ, ಹಾಗೆ ಬೆಲ್ಲದ ಪಾಕ ಮಾಡ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ. ಅದನ್ನು ಯಾವ ಥರ ಮಾಡ್ಕೊಂಡು ಕಟ್ಕೋತೀನಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಕಡಲೆ ಬೀಜನ ಮಾತ್ರ ಸ್ವಲ್ಪ ಡೀಪಾಗಿ ಉರಿರಿ, ಯಾಕಂದರೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಮೆತ್ತಗೆ ಹಲ್ಲಿಗೆ ಅಂಟ್ಕೊಳ್ಳೋ ಥರ ಆಗ್ತಿರುತ್ತೆ. ಶೀಟ್ಸ್ಗಳ ಪೌಡ್ರನ್ನ ಆದಷ್ಟು ತರಿಯಾಗಿ ಮಾಡ್ಕೊಳ್ಳಿ. ಅದು ಬಾಯಿಗೆ ಸಿಕ್ತಿರೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಹುರಿದಿರ್ತೀವಲ್ಲ, ತಿನ್ನೋಕ್ಕೆ ರುಚಿಯಾಗಿರುತ್ತೆ. ತುಂಬ ಪೌಡ್ರ್ ಮಾಡಿಬಿಟ್ರೆ ಅದಷ್ಟು ಚೆನ್ನಾಗಿರಲ್ಲ. ಎಲ್ಲನೂ ರುಬ್ಬಿ ಈ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 2 ರಿಂದ 3 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪಾಕ ಹಾಕ್ಕೊಂಡು ಕಲಿಸ್ಕೊತೀನಿ. ನಾನು ಇದಕ್ಕೂ ಮುಂಚೆ ಎಲ್ಲ ಉಂಡೆ ಮಾಡಿದಾಗ